ನಮಸ್ತೆ ಎಲ್ಲರಿಗೂ ಶುಭೋದಯ. ಇದು ಮೆಣಸಿನ್ಕಾಯಿ ಹರಿಸ್ತಿರೋಂಥ ವಿಡಿಯೋ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು 30 ಜನ ಬಂದಿದ್ದರು ಮೆಣಸಿನ್ಕಾಯಿ ಹರಿಯೋದಕ್ಕೆ. ಸೊ ಅವರಿಗೆಲ್ಲ ಊಟ ಮಾಡಿಕೊಂಡು ಪಾಯಸ, ಅನ್ನ, ಸಾಂಬಾರು, ಪಲ್ಯ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ. ಅದಾದ ನಂತರ ಹೋದ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಪಂಪ್ ತಂದಿದ್ವಿ ಅಂತೇಳಿ ಹೊಸದ್ದು. ಅದು ಅವರಿಗೆ ಅಷ್ಟೊಂದು ನೋಡಿರಲಿಲ್ಲ ನೀರು ಎಷ್ಟು ಬರುತ್ತೆ ಏನೋ ಅಂತ. ಸೊ ಅವರು ಕೂಡ ನೀರು ನೋಡಿದ್ರು. ನೀರು ನೋಡಿ ತುಂಬಾ ಖುಷಿಪಟ್ಟರು. ನೋಡ್ತಿರ್ಬೋದು ಎಷ್ಟು ದೂರ ಬರ್ತಿದೆ ಅಂತ ಹೇಳಿ. ನೀರು ತುಂಬಾ ಚೆನ್ನಾಗಿ ಬರ್ತಿದೆ. ಹಾಗೆ ಮೋಟ್ರು ಕೂಡ ಹಾಗೆ ಮೋಟ್ರು ಪಂಪು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನಮಗಂತೂ. ಹಾಗೆ ಮೆಣಸಿನ್ಕಾಯಿ ಹರಿತಿದ್ರಲ್ಲ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಇವರು ಪ್ಯಾಕ್ ಮಾಡ್ತಾಯಿದ್ರು, ನಮ್ಮ ಅಣ್ಣನೇ ಇವರು. ನೋಡಿ ಪೂರ್ತಿ ಒಂದು 24 ಚೀಲ ಏನೋ ಸಿಕ್ಕಿತ್ತು, ಪೂರ್ತಿನೂ ಕೊನೆವರೆಗೂ ನೋಡಿ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಹರಿತಿದ್ರಲ್ಲ ಅವರು ತುಂಬಾ ಕಾಮಿಡಿ ಮಾಡ್ತಾಯಿದ್ರು ಅಂಥೇಳಿ ಅಲ್ಲಿ ಹೋದ್ವಿ. ಇಲ್ಲೊಂದು ಅಜ್ಜಿ ಇದ್ದರು, ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ಫುಲ್ಲು ಕಾಮಿಡಿ ಅಂದರೆ ಕಾಮಿಡಿ. ಎಷ್ಟು ಕಾಮಿಡಿ ಮಾಡ್ತಿದ್ರು ಅಂದರೆ ನಕ್ಕಿ ಸಾಕಾಯಿತು. ಅವ್ರದ್ದು ಒರಿಜಿನಲ್ಲು ವಾಯ್ಸ್ ಕೊಡೋಣ ಅಂತಿದ್ದೆ, ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಮೇಕೆ ಅವರೆಲ್ಲ ಬಂದಿದ್ದರು ಹೊಲದ ಪಕ್ಕದಲ್ಲಿ, ಮೇಕೆ ಮೇಯಿಸೋರು. ಅವರಿಗೆಲ್ಲ ಬೈಯೋ ರೀತಿಲಿ ಅವ್ರಿಗೂ ಕೂಡ ಕಾಮಿಡಿ ಮಾಡಿದ್ರು. ತುಂಬಾ ಕಾಮಿಡಿಯಾಗಿತ್ತು. ಮತ್ತು ಅವರು ಮೆಣಸಿನ್ಕಾಯಿ ಹರಿಯೋರು ತುಂಬ ದೂರದಿಂದ ಬಂದಿದ್ದರು. ಹತ್ತತ್ರ ಒಂದು ನಾಯಕನಹಟ್ಟಿ ಹತ್ರದಿಂದ ಬಂದಿದ್ದು. ಅವ್ರಿಗೂ ಕೂಡ ಎಲ್ಲ ಚೆನ್ನಾಗಿ ಕಾಮಿಡಿ ಮಾಡಿಸಿ ಅವ್ರಿಗೂ ಏನು ಬೇಜಾರು ಅನ್ನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಹರಿಸಿದ್ವಿ. ಹಾಗೆ ಮತ್ತು ನಾಳೆನೂ ಇನ್ನೊಂದು ಸ್ವಲ್ಪ ಇತ್ತು ಅಂಥೇಳಿ ಇವತ್ತು ಬಂದಿದ್ದೀವಿ. ಅಂದರೆ ನಿನ್ನೆ ವೀಡಿಯೋನ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಅದಾದ ನಂತರ ಹಾಗೆ ಇನ್ನೇನು ಮನೆಗೆ ಹೋಗ್ಬೇಕಂತ ಹೇಳಿ ಎಲ್ಲನೂ ಬಂದು ಕಾರಲ್ಲಿ ಕೂತ್ಕೊಂಡು ಮತ್ತೆ ಮನೆ ಕಡೆ ಹೋಗೋಣ ಅಂಥೇಳಿ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ ತಕ್ಷಣ ಇವರು ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮ್ಮ ಡ್ಯೂಟಿಗೆ ಅಂತ ಹೇಳಿ ಹೇಳ್ತಾಯಿದ್ರು. ಹಾಗೆ ಬಟ್ಟೆನೂ ತುಂಬ ಮಡಚೋದಿತ್ತು ಅಂತ ಹೇಳಿ ನಾನು ಮಡಿಸ್ತಾಯಿದ್ದೆ. ಅವರು ಸ್ನಾನ ಮಾಡ್ತಾಯಿದ್ರು. ಮತ್ತು ಇವರು ಕೂಡ ನಮ್ಮ ಹಸ್ಬೆಂಡ್ ಅವರು ಚಿಕ್ಕಪ್ಪ ಅವರು ಎಲ್ಲ ಪ್ಯಾಂಟು ಅದೆಲ್ಲ ನೋಡ್ತಾ ಇದ್ರು. ಅದಾದ ನಂತರ ಅವರು ಕೂಡ ಹೊರಟರು. ಅಮ್ಮನೂ ಬಂದಿದ್ರಲ್ಲ ಅವರು ಹೋದರು. ಅದಾದ ನಂತರ ನಮ್ಮ ಪಾಪ ಅಂತೂ ತುಂಬ ಅಳ್ತಾ ಇದ್ದ. ಅವನಿಗೆ ಹೋಮ್ವರ್ಕ್ ಮಾಡಿಸಿ ಈ ದಿನ ಹೀಗಿತ್ತು. ಥ್ಯಾಂಕ್ ಯು ಸೋ ಮಚ್.